ಕೆಆರ್ಎಸ್ ಡ್ಯಾಂನಿಂದ ಈಗ ಕಾವೇರಿ ನದಿಗೆ ನೀರನ್ನ ಹರಿಬಿಡಲಾಗಿದೆ. ಟೋಟಲ್ 10,000 ಕ್ಯೂಸೆಕ್ ನೀರನ್ನ ಈಗ ಕಾವೇರಿ ನದಿಗೆ ಬಿಟ್ಟಿದ್ದಾರೆ. ಡ್ಯಾಂನಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ. ಡ್ಯಾಂನ 10 ಗೇಟ್ ಮೂಲಕ ಹರಿತಾ ಇದೆ ನೀರು. ಹಾಲ್ ನೊರೆಯಂತೆ ಡ್ಯಾಂನಿಂದ ಹೊರಬರ್ತಾ ಇರುವಂತಹ ನೀರು. ರಿಪಬ್ಲಿಕ್ ಕನ್ನಡ ಕ್ಯಾಮರಾದಲ್ಲಿ ರಮಣೀಯ ದೃಶ್ಯ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆಆರ್ಎಸ್ ಭರ್ತಿ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಿನದಿಂದ ದಿನಕ್ಕೆ ಕೆಆರ್ಎಸ್ ಡ್ಯಾಂಗೆ ಬರ್ತಿರುವಂಥ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಆಗಿರುವಂಥದ್ದು. ಇವತ್ತು 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು ಡ್ಯಾಂಗೆ ಹರಿದು ಬರ್ತಾ ಇದೆ. ಮತ್ತೊಂದೆಡೆ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಜಲಾಶಯ ಈಗಾಗಲೇ 120 ಅಡಿ ಭರ್ತಿಯಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ. ದಕ್ಷಿಣ ಕನ್ನಡದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಇದು ಮಳೆ ಈಗಾಗಲೇ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡದಲ್ಲಿ. ಈಗ ಬಂಟ್ವಾಳದಲ್ಲಿ ತುಂಬಿ ಹರಿತಾ ಇದೆ ನೇತ್ರಾವತಿ ನದಿ. ನೇತ್ರಾವತಿ ನದಿಯ ದೃಶ್ಯ ಕೂಡ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಮಳೆಯಿಂದಾಗಿ ಮೈದುಂಬಿ ಮಲಪ್ರಭಾ ನದಿ ಹರಿತಾ ಇದೆ. ಈ ನದಿಯಲ್ಲೇ ಈಜಿ ಅವರವರ ಜಮೀನಿಗೆ ತೆರಳುವಂತ ಪರಿಸ್ಥಿತಿ ಎದುರಾಗಿದೆ. ಜಾನುವಾರು ಸಮೇತ ಈಜಬೇಕಾದಂತ ದುಸ್ಥಿತಿ ಇದು. ಅಧಿಕಾರಿಗಳ ವಿರುದ್ಧ ಅನ್ನದಾತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಣಸಿಕಟ್ಟಿ ರೈತರ ಗೋಳು ಕೇಳುವರೇ ಇಲ್ವಾ? ಹಾಗಾದ್ರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ಇದು. ಆ ಗ್ರಾಮದ ಜನರ ಬದುಕು ಮೂರಾಬಟ್ಟಿಯಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಪರಿಣಾಮ ಈಗಾಗಲೇ ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ. ನೀದೇ ನದಿಯಲ್ಲಿ ಈಜ್ಕೊಂಡು ಅವರೀಗ ಜಮೀನಿಗೆ ತೆರಳುವಂತ ಪರಿಸ್ಥಿತಿ ಇದು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಮೈದುಂಬಿ ಹರಿತಾ ಇರುವಂತ ಮಲಪ್ರಭಾ ನದಿ ಜೊತೆಗೆ ಆ ಎತ್ತುಗಳನ್ನ, ದನಕರುಗಳನ್ನ ಕೂಡ ತೆಗೆದುಕೊಂಡು ಆ ರೈತ ತಗೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಹುಣಸಿಕಟ್ಟಿ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಅಂತ ಗೊತ್ತಿದೆ ನಿಮಗೆ. ಜೊತೆಗೆ ಈಗ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಮಲಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಆದರೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆ ಅನ್ನೋದು ಗ್ರಾಮದ ರೈತರು ನಿತ್ಯ ಕೂಡ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆ ಅನ್ನೊಂದು ಗ್ರಾಮದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಏನು ಈ ಒಂದು ಹುಣಸಿಕಟ್ಟಿ ಗ್ರಾಮ ಏನಿದೆ, ಇದು ಬಹುತೇಕ ಹುಣಸಿಕಟ್ಟಿ ಗ್ರಾಮದ ಜನ ಏನು ಒಂದು ಬದಿಗಿದ್ರೆ ಮತ್ತೊಂದು ಬದಿಗೆ ಏನು ಅವರ ಜಮೀನುಗಳಿದೆ. ಬಹುತೇಕ ಎಲ್ಲ ಗ್ರಾಮದ ಜಮೀನು ಕೂಡ ಅವರು ಎರಡನೇ ಬದಿಗೆ ಇರುವಂಥದ್ದು. ಈ ಬದಿಗೆ ಅವರ ಸಂಪೂರ್ಣವಾಗಿ ಜಮೀನಿದೆ. ಹೀಗಾಗಿ ಒಂದು ಕಡೆ ಊರಿದ್ರೆ ಮತ್ತೊಂದು ಕಡೆ ಜಮೀನು ಇರೋದ್ರಿಂದ ಇಲ್ಲಿ ನಿತ್ಯ ಕೂಡ ರೈತರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕೂಡ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ರು ಕೂಡ ಯಾರೂ ಕೂಡ ಈವರೆಗೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿಲ್ಲ. ಹಾಗಾಗಿ ಇಲ್ಲಿ ಒಂದು ಪುಟ್ಟದಾದಂಥ ದೋಣಿಯನ್ನು ಹಿಡ್ಕೊಂಡು ಅಲ್ಲೇ ಕೂಡ ಮೇವು ಇರ್ಬೋದು, ಅವರ ತರಕಾರಿ ಬೆಳೆಗಳನ್ನು ಮತ್ತು ರೆಂಟೆ ಕುಂಟೆಗಳನ್ನು ತೆಗೆದುಕೊಂಡು ಊರಿಗೆ ಹೋಗ್ತಾರೆ. ಮತ್ತು ನಿತ್ಯ ಬೆಳಕಾದರೆ ಕೂಡ ಅಲ್ಲಿಂದ ಈ ಕಡೆ ತೊಗೊಂಡು ಬರ್ತಾರೆ. ಮತ್ತು ಜಾನುವಾರುಗಳನ್ನು ಕೂಡ ನಿತ್ಯ ನೀರಿನಲ್ಲೇ ಅವರು ಈಜ್ಕೊಂಡು ಹೋಗ್ತಾರೆ. ಆದರೆ ಈಗ ನಿತ್ಯ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಉಕ್ಕಿ ಕೂಡ ಹರಿತಾ ಇದೆ. ಇದು ಒಂದು ಜಾನುವಾರುಗಳು ಇದರಲ್ಲಿ ಹೋಗೋದ್ರಿಂದ ಸಾಕಷ್ಟು ಭೀತಿ, ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗೋ ಭೀತಿ ಇರುವಂಥದ್ದು. ನನ್ನ ಜೊತೆಗೆ ಸ್ವತಃ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಕೆಆರ್ಎಸ್ ಡ್ಯಾಂನಿಂದ ಈಗ ಕಾವೇರಿ ನದಿಗೆ ನೀರನ್ನ ಹರಿಬಿಡಲಾಗಿದೆ. ಟೋಟಲ್ 10,000 ಕ್ಯೂಸೆಕ್ ನೀರನ್ನ ಈಗ ಕಾವೇರಿ ನದಿಗೆ ಬಿಟ್ಟಿದ್ದಾರೆ.
ಡ್ಯಾಂನಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಡ್ಯಾಂನ 10 ಗೇಟ್ ಮೂಲಕ ಹರಿತಾ ಇದೆ ನೀರು. ಹಾಲ್ ನೊರೆಯಂತೆ ಡ್ಯಾಂನಿಂದ ಹೊರಬರ್ತಾ ಇರುವಂತಹ ನೀರು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ರಮಣೀಯ ದೃಶ್ಯ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ KRS ಭರ್ತಿ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, KRS ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಿನದಿಂದ ದಿನಕ್ಕೆ KRS ಡ್ಯಾಂಗೆ ಬರ್ತಿರುವಂಥ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಆಗಿರುವಂಥದ್ದು. ಇವತ್ತು 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು ಡ್ಯಾಂಗೆ ಹರಿದು ಬರ್ತಾ ಇದೆ. ಮತ್ತೊಂದೆಡೆ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯ ಈಗಾಗಲೇ 120 ಅಡಿ ಭರ್ತಿಯಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣವು ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ ದಕ್ಷಿಣ ಕನ್ನಡದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಇದು ಮಳೆ ಈಗಾಗಲೇ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡದಲ್ಲಿ. ಈಗ ಬಂಟ್ವಾಳದಲ್ಲಿ ತುಂಬಿ ಹರಿತಾ ಇದೆ ನೇತ್ರಾವತಿ ನದಿ. ನೇತ್ರಾವತಿ ನದಿಯ ದೃಶ್ಯ ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಮಳೆಯಿಂದಾಗಿ ಮೈದುಂಬಿ ಮಲಪ್ರಭಾ ನದಿ ಹರಿತಾ ಇದೆ. ಈ ನದಿಯಲ್ಲೇ ಈಜಿ ಅವರವರ ಜಮೀನಿಗೆ ತೆರಳುವಂತ ಪರಿಸ್ಥಿತಿ ಎದುರಾಗಿದೆ. ಜಾನುವಾರು ಸಮೇತ ಈಜಬೇಕಾದಂತ ದುಸ್ಥಿತಿ ಇದು. ಅಧಿಕಾರಿಗಳ ವಿರುದ್ಧ ಅನ್ನದಾತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಣಸಿಕಟ್ಟಿ ರೈತರ ಗೋಳು ಕೇಳುವರೇ ಇಲ್ವಾ? ಹಾಗಾದ್ರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ಇದು. ಆ ಗ್ರಾಮದ ಜನರ ಬದುಕು ಮೂರಾಬಟ್ಟಿಯಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಪರಿಣಾಮ ಈಗಾಗಲೇ ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ. ನೀದೇ ನದಿಯಲ್ಲಿ ಈಜ್ಕೊಂಡು ಅವರೀಗ ಜಮೀನಿಗೆ ತೆರಳುವಂತ ಪರಿಸ್ಥಿತಿ ಇದು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಮೈದುಂಬಿ ಹರಿತಾ ಇರುವಂತ ಮಲಪ್ರಭಾ ನದಿ ಜೊತೆಗೆ ಆ ಎತ್ತುಗಳನ್ನ, ದನಕರುಗಳನ್ನ ಕೂಡ ತೆಗೆದುಕೊಂಡು ಆ ರೈತ ತಗೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಹುಣಸಿಕಟ್ಟಿ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಅಂತ ಗೊತ್ತಿದೆ ನಿಮಗೆ. ಜೊತೆಗೆ ಈಗ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಮಲ್ಲಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಆದರೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆ ಅನ್ನೋದು ಗ್ರಾಮದ ರೈತರು ನಿತ್ಯ ಕೂಡ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆ ಅನ್ನೊಂದು ಗ್ರಾಮದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಏನು ಈ ಒಂದು ಹುಣಸಿಕಟ್ಟಿ ಗ್ರಾಮ ಏನಿದೆ, ಇದು ಬಹುತೇಕ ಹುಣಸಿಕಟ್ಟಿ ಗ್ರಾಮದ ಜನ ಏನು ಒಂದು ಬದಿಗಿದ್ರೆ ಮತ್ತೊಂದು ಬದಿಗೆ ಏನು ಅವರ ಜಮೀನುಗಳಿದೆ. ಬಹುತೇಕ ಎಲ್ಲ ಗ್ರಾಮದ ಜಮೀನು ಕೂಡ ಅವರು ಎರಡನೇ ಬದಿಗೆ ಇರುವಂಥದ್ದು. ಈ ಬದಿಗೆ ಅವರ ಸಂಪೂರ್ಣವಾಗಿ ಜಮೀನಿದೆ. ಹೀಗಾಗಿ ಒಂದು ಕಡೆ ಊರಿದ್ರೆ ಮತ್ತೊಂದು ಕಡೆ ಜಮೀನು ಇರೋದ್ರಿಂದ ಇಲ್ಲಿ ನಿತ್ಯ ಕೂಡ ರೈತರು ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕೂಡ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ರು ಕೂಡ ಯಾರೂ ಕೂಡ ಈವರೆಗೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿಲ್ಲ. ಹಾಗಾಗಿ ಇಲ್ಲಿ ಒಂದು ಪುಟ್ಟದಾದಂಥ ದೋಣಿಯನ್ನು ಹಿಡ್ಕೊಂಡು ಅಲ್ಲೇ ಕೂಡ ಮೇವು ಇರ್ಬೋದು, ಅವರ ತರಕಾರಿ ಬೆಳೆಗಳನ್ನು ಮತ್ತು ರೆಂಟೆ ಕುಂಟೆಗಳನ್ನು ತೆಗೆದುಕೊಂಡು ಊರಿಗೆ ಹೋಗ್ತಾರೆ. ಮತ್ತು ನಿತ್ಯ ಬೆಳಕಾದರೆ ಕೂಡ ಅಲ್ಲಿಂದ ಈ ಕಡೆ ತೊಗೊಂಡು ಬರ್ತಾರೆ. ಮತ್ತು ಜಾನುವಾರುಗಳನ್ನು ಕೂಡ ನಿತ್ಯ ನೀರಿನಲ್ಲೇ ಅವರು ಈಜ್ಕೊಂಡು ಹೋಗ್ತಾರೆ. ಆದರೆ ಈಗ ನಿತ್ಯ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಉಕ್ಕಿ ಕೂಡ ಹರಿತಾ ಇದೆ. ಇದು ಒಂದು ಜಾನುವಾರುಗಳು ಇದರಲ್ಲಿ ಹೋಗೋದ್ರಿಂದ ಸಾಕಷ್ಟು ಭೀತಿ, ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗೋ ಭೀತಿ ಇರುವಂಥದ್ದು. ನನ್ನ ಜೊತೆಗೆ ಸ್ವತಃ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ.